ಭಾರತದ ನಕ್ಷೆಯನ್ನು ಕಾಣೋ ಈ ಜಲಾಶಯವೇ ವಾಣಿ ವಿಲಾಸ ಸಾಗರ. ಕರ್ನಾಟಕದ ಅತ್ಯಂತ ಪುರಾತನವಾದ 18ನೇ ಶತಮಾನದಲ್ಲಿದ್ದ ನೀರಿನ ಆಹಾಕಾರವನ್ನು ನೀಗಿಸಲು 2 ಗುಡ್ಡಗಳ ನಡುವಿನ ಮಾರಿ ಕಣಿವೆ ಎಂಬ ಜಾಗದಲ್ಲಿ ತಲೆ ಎತ್ತಿ ನಿಂತ ಸದೃಢ ಮತ್ತು ಸುಂದರ ಅಣೆಕಟ್ಟಿದು. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಈ ಐತಿಹಾಸಿಕ ಅಣೆಕಟ್ಟನ್ನು ಕಾಣಲು 2 ಕಣ್ಣು ಸಾಲದು. ವೇದಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಿದ ಈ ಅಣೆಕಟ್ಟಿನ ತೆರೆದ ಬಾಗಿಲಿನಲ್ಲಿ ಕೃಷಿ ಭೂಮಿಗಳನ್ನು ಹಸಿರಾಗಿಸಲು ಹರಿದು ಹೋಗುತ್ತಿದ್ದ ಆ ನೀರಿನ ದೃಶ್ಯವನ್ನು ಕಾಣಲು ಬಹಳ ಸುಂದರ. 140 ಅಡಿ ಎತ್ತರದ 1300 ಅಡಿಗಳಷ್ಟು ಉದ್ದವಾದ ಈ ಜಲಾಶಯ ಇದರ ಇತಿಹಾಸದ ಪುಟವನ್ನು ತೆರೆದರೆ 1897ರಲ್ಲಿ ಮೈಸೂರಿನ ರಾಜಪ್ರತಿನಿಧಿಯಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ತಾಯಿ ಕೆಂಪನಂಜಮ್ಮ ವಾಣಿ ವಿಲಾಸ ಅವರ ಆದೇಶದಂತೆ ಈ ಅಣೆಕಟ್ಟನ್ನು ಪ್ರಾರಂಭ ಮಾಡಿದರು. 1907ರ ಹೊತ್ತಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಡಳಿತ ಅವಧಿಯಲ್ಲಿ 30 ಟಿಎಂಸಿ ನೀರನ್ನು ಶೇಖರಿಸುವ ಸಾಮರ್ಥ್ಯವನ್ನು ಹೊಂದಿದ್ದ ಪ್ರಮುಖ ಜಲಾಶಯಗಳಲ್ಲಿ ಒಂದಾಯಿತು. ತದನಂತರ ತಾರಾಚಂದ್ ದಲಾಲ್ ಎಂಬ ಎಂಜಿನಿಯರ್ ಹಾಗೂ ದಿವಾನ್ ಶೇಷಾದ್ರಿ ಅಯ್ಯರ್ ಅವರ ನೇತೃತ್ವದಲ್ಲಿ ಕೇವಲ ಮಾನವನ ಶ್ರಮವನ್ನೇ ಬಳಸಿಕೊಂಡು ಕಲ್ಲು ಮತ್ತು ಸುಣ್ಣದ ಗಾರೆಯಿಂದ ಶತಮಾನ ಕಳೆದರೂ ಜಗ್ಗದಂತಹ ಈ ಜಲಾಶಯವನ್ನು ನಿರ್ಮಿಸಿದರು. ಪ್ರಸ್ತುತ ಈ ಜಲಾಶಯ ರೈತರ ಬದುಕಿಗೆ ವರದಾನ ಎಂದು ಹೇಳಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ನಗುತ್ತಾ ಇರಿ, ನಗಿಸುತ್ತಾ ಇರಿ. ಎಲ್ಲರಿಗೂ ಧನ್ಯವಾದಗಳು ಗೆಳೆಯರೇ.